10:30 ಒಂದು ಧನುರ್ಲಗ್ನದ ಶುಭ ಮುಹೂರ್ತದಲ್ಲಿ ಕನ್ನಡ ಚಿತ್ರರಂಗ ಕಂಡಂಥ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ತನ್ನ ಬಾಲ್ಯದ ಗೆಳತಿ ರಾಗಿಣಿ ಅವರೊಂದಿಗೆ ವೈವಾಹಿಕ ಬದುಕಿಗೆ ಇದೀಗ ಕಾಲಿಟ್ಟಿರುವಂಥದ್ದು. ಅಯ್ಯರ್ ಮತ್ತು ಒಕ್ಕಲಿಗ ಸಂಪ್ರದಾಯದ ಎಲ್ಲ ವಿಧಿವಿಧಾನಗಳ ಪಾಲಿಕೆಯೊಂದಿಗೆ ತಮ್ಮ ಎರಡೂ ಕುಟುಂಬಗಳ ಸಮಸ್ತ ಬಂಧುಗಳ ಸಮಕ್ಷಮದಲ್ಲಿ ತಾಳಿ ಕಟ್ಟುವುದರ ಮೂಲಕ ಮತ್ತು ಎಲ್ಲ ವೈವಾಹಿಕ ಸಂಭ್ರಮದ ಕೆಲವು ಶಾಸ್ತ್ರಗಳನ್ನು ಪಾಲಿಸುವುದರೊಂದಿಗೆ ಈ ಮದುವೆ ಶಾಸ್ತ್ರೋಕ್ತವಾಗಿ ನಡೆದಿದ್ದನ್ನು ನಾವು ಗಮನಿಸಿದ್ದೇವೆ. ಎಲ್ಲರೂ ಕೂಡ ಅತ್ಯಂತ ಸಂತುಷ್ಟರಾಗಿದ್ದಾರೆ ಮತ್ತು ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಈ ಶುಭ ಸಂದರ್ಭದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ತಿರುವಂಥ ದೃಶ್ಯವನ್ನು ನಾವು ಕಾಣ್ತಿದ್ದೀವಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಿರುವಂತಹ ಶುಭ ವಿವಾಹ ಸಮಾರಂಭ ಇದಾಗಿರುತ್ತದೆ. ಪ್ರಜ್ವಲ್ ಹಾಗೂ ರಾಗಿಣಿ ಹಲವು ವರ್ಷಗಳಿಂದ ಅಂದರೆ ಬಾಲ್ಯದಿಂದಲೂ ಕೂಡ ಇಬ್ಬರು ಸ್ನೇಹಿತರಾಗಿದ್ದವರು. ಹಾಗಾಗಿ ಇವರಿಬ್ಬರ ಈ ವಿವಾಹ ಮಹೋತ್ಸವಕ್ಕೆ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ. ಅವರು ಕೂಡ ರಾಗಿಣಿಯೂ ಕೂಡ ಮಾಡೆಲ್ ಜಗತ್ತಿನಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದವರು. ಇತ್ತ ಪ್ರಜ್ವಲ್ ಕೂಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ ಕನ್ನಡ ಚಿತ್ರರಂಗದ ಭರವಸೆಯ ಯುವ ನಟರಾಗಿರ್ತಾರೆ. ಹಾಗಾಗಿ ಈ ತಾರಾ ಜೋಡಿಯ ವಿವಾಹಕ್ಕೆ ಗಣ್ಯರ ದಂಡೆ ಹರಿದು ಬಂದಿದೆ. ಒಂದು ಕಡೆ ಪ್ರಜ್ವಲ್ ದೇವರಾಜ್ ತಂದೆ ದೇವರಾಜ್ ಕೂಡ ಡೈನಾಮಿಕ್ ಸ್ಟಾರ್ ಅಂತ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಂಥ ಹಿರಿಯ ನಟ. ಹಾಗಾಗಿ ಇಡೀ ಚಿತ್ರರಂಗದ ಗಣ್ಯರಲ್ಲಿ ಬಹುತೇಕರು ಈ ವಿವಾಹ ಸಮಾರಂಭಕ್ಕೆ ಹಾಜರಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ 10:30ರಿಂದ 12 ಗಂಟೆ ಒಳಗಿದ್ದಂಥ ಶುಭ ಧನುರ್ಲಗ್ನದಲ್ಲಿ ತಾಳಿ ಕಟ್ಟುವ ಮೂಲಕ ವಿವಾಹ ಬದುಕಿಗೆ ಕಾಲಿರಿಸಿದ್ದಾರೆ ಪ್ರಜ್ವಲ್ ದೇವರಾಜ್. ಬಹುತೇಕವಾಗಿ ಅಯ್ಯರ್ ಹಾಗೂ ಒಕ್ಕಲಿಗ ಸಂಪ್ರದಾಯದ ಎಲ್ಲ ಶಾಸ್ತ್ರಗಳನ್ನು ಸಂಪ್ರದಾಯದಂತೆ ಪಾಲಿಸಿ ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಡೀತಿರುವಂಥ ಈ ಶಾಸ್ತ್ರೋಕ್ತ ಸಮಾರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಆಚರಣೆಗಳನ್ನು ನಾವು ಕೂಡ ಕಂಡಿದ್ದೇವೆ. ಅದು ಎರಡೂ ಸಂಪ್ರದಾಯದಂತೆ ಇದ್ದುದನ್ನು ಕೂಡ ಗಮನಿಸಬಹುದು. ರಾಗಿಣಿಯವರು
ಅಯ್ಯರ್ ಸಂಪ್ರದಾಯಕ್ಕೆ ಸೇರಿದವರಾದರೆ ಪ್ರಜ್ವಲ್ ಒಕ್ಕಲಿಗ ಸಂಪ್ರದಾಯಕ್ಕೆ ಸೇರಿದವರು. ಹಾಗಾಗಿ ಎಲ್ಲಿಯೂ ಈ ಯಾವುದೇ ಸಂಪ್ರದಾಯಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ಜವಾಬ್ದಾರಿಯನ್ನು ಎರಡೂ ಕುಟುಂಬಗಳು ನಿರ್ವಹಿಸಿದೆ ಅಂತಲೇ ಹೇಳಬಹುದಾಗಿದೆ. ಬೆಂಗಳೂರಿನ ಅರಮನೆಯ ಕ್ಯಾಸಲ್ ರಾಕ್ನಲ್ಲಿ ನಡೀತಿರುವಂತಹ ಈ ಒಂದು ವಿವಾಹ ಸಂಭ್ರಮ ಈಗಾಗಲೇ ನಡೀತಾ ಇರುವಂಥದ್ದು ಮತ್ತು ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ. ನಾವು ನೋಡ್ತಿರುವಂಥದ್ದು ತಾಳಿ ಕಟ್ಟುವ ಮೂಲಕ ವೈವಾಹಿಕ ಬದುಕಿಗೆ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ಪ್ರಜ್ವಲ್ ಮತ್ತು ರಾಗಿಣಿ ತಮ್ಮ ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ದಾರೆ. ಅವರ ಬಂಧು ವರ್ಗ ಕುಟುಂಬ ವರ್ಗ ಹರಸಿ ಹಾರೈಸಿದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅರಮನೆಯ ಮೈದಾನದಲ್ಲಿ ನಡೀತಿರುವಂತಹ ಅದ್ದೂರಿ ಮದುವೆಯ ಸಂಭ್ರಮದ ಕ್ಷಣಗಳನ್ನು ನಾವು ನೋಡ್ತಿರುವಂಥದ್ದು. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಈ ಒಂದು ಮದುವೆಯ ನಿರೀಕ್ಷೆಯಲ್ಲಿ ಕನ್ನಡ ಚಿತ್ರರಂಗ ಮತ್ತು ಸಿನಿಪ್ರಿಯರು ಮತ್ತು ಎರಡು ಕುಟುಂಬಿಕರು ಕೂಡ ಇದ್ದರು ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲ ಸಂಭ್ರಮಕ್ಕೆ ಈಗ ಒಂದು ಮುಹೂರ್ತ ಕ್ಷಣ ಅಂತಲೇ ನಾವು ಭಾವಿಸಬಹುದು. ಪ್ರಜ್ವಲ್ ದೇವರಾಜ್ ಹಾಗೂ ರಾಗಿಣಿ ಇಬ್ಬರೂ ಕೂಡ ವೈವಾಹಿಕ ಬದುಕಿಗೆ ಈ ಮೂಲಕ ಕಾಲಿರಿಸಿದ್ದಾರೆ. ಇಬ್ಬರ ಕುಟುಂಬದ ಸಂಪ್ರದಾಯದಂತೆ ಈ ಒಂದು ಮದುವೆ ಅತ್ಯಂತ ಶಾಸ್ತ್ರೋಕ್ತವಾಗಿ ಮುಹೂರ್ತ ಸಮಾರಂಭವನ್ನು ಕಂಡಿದೆ. ಎರಡೂ ಕುಟುಂಬದ ಸದಸ್ಯರು ಕೂಡ ಉಪಸ್ಥಿತರಿದ್ದಾರೆ. ತಂದೆ ದೇವರಾಜ್ ಅವರಂತೂ ಅತ್ಯಂತ ಸಂಭ್ರಮದಲ್ಲಿ ಮದುವೆಯ ಮನೆಯ ಯಜಮಾನನಾಗಿ ಅಲ್ಲಿ ಓಡಾಡ್ತಿರುವಂಥ ದೃಶ್ಯವನ್ನು ನಾವು ಕಾಣ್ತಿದ್ದೇವೆ ಮತ್ತು ತನ್ನ ಸಹೋದ್ಯೋಗಿ ಬಂಧುಗಳನ್ನು ಚಿತ್ರರಂಗದ ಗಣ್ಯರನ್ನು ಅತ್ಯಂತ ಸಂಭ್ರಮದಿಂದ ಅದೇ ರೀತಿಯಾದಂಥ ಪ್ರೀತಿ ವಾತ್ಸಲ್ಯದಿಂದ ಬರಮಾಡ್ಕೊಳ್ತಿರುವಂಥ ದೃಶ್ಯವನ್ನು ಕೂಡ ನಾವು ಕಂಡಿದ್ದೇವೆ. ಒಟ್ಟಾರೆಯಾಗಿ ಪ್ರಜ್ವಲ್ ಹಾಗೂ ರಾಗಿಣಿ ಇವತ್ತು ವೈವಾಹಿಕ ಬದುಕಿಗೆ ಕಾಲಿರಿಸಿದ್ದಾರೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.